video. So thank you for coming and visiting my channel. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಬುಲ್ಲಿಶ್ ಅಂದ್ರೇನು, ಬೇರಿಶ್ ಅಂದ್ರೇನು, ಕನ್ಸಾಲಿಡೇಷನ್ ಅಂದ್ರೇನು ಅಂತ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಚಾಟ್ಗೆ ಹೋಗೋಣ. ಫಸ್ಟು ಬುಲ್ಲಿಶ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಸೊ ಬುಲ್ಲಿಶ್ ಅಂದ್ರೆ ಮಾರ್ಕೆಟು ಯಾವಾಗ್ಲೂ ನಿಮ್ಗೆ ಒಂದೇ ಸಾರಿ ಲೈನಕ್ಕೆ ಮೇಲಕ್ಕೆ ಹೋಗ್ಬಿಡಲ್ಲ. ಲೈಕ್ ಹೇಗೆ ಅಂದ್ರೆ ಎಕ್ಸಾಂಪಲ್ ಹಿಂಗೆ ಮೇಲಕ್ಕೆ ಹೋಗ್ಬಿಡಲ್ಲ. ಮೇಲಕ್ಕೆ ಹೋಗ್ತೀನಿ ಅಂದ್ರೆ ಆಮೇಲೆ ಕೆಳಗೆ ಹೋಗ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಹಿಂಗೆ ಹೋಗಲ್ಲ. ಓಕೆನಾ? ಆಮೇಲೆ ಸೈಡ್ಗೆ ಹೋಗ್ತೀನಿ ಅಂತ ಅಂದ್ರೆ ಒಂದೇ ಸಾರಿಗೆ ನಿಮ್ಗೆ ಹೇಗೆ ಹೇಳಿ, ಹಾ, ಅಥವಾ ಒಂದ್ ನಿಮಿಷ, ಸೈಡ್ಗೆ ಹೋಗ್ತೀನಿ ಅಂತ ಅಂದ್ರೆ ಒಂದೇ ಸರಿಗೆ ಹಿಂಗಿದ್ದಿದ್ದು ಹೀಗೆ ಈ ತರ ಎಲ್ಲ ಹೋಗಲ್ಲ ಮಾರ್ಕೆಟ್. ಓಕೆನಾ? ಮಾರ್ಕೆಟ್ಗೆ ಅದರದ್ದೇ ಆದಂತ ಪ್ಯಾಟ್ರನ್ಸ್ ಇದೆ. ಓಕೆನಾ? ಸೊ ಬುಲ್ಲಿಶ್ ಪ್ಯಾಟ್ರನ್, ಬೇರಿಶ್ ಪ್ಯಾಟ್ರನ್ ಅಂತ ಅಂದ್ಬಿಟ್ಟು. ಸೊ ಬುಲ್ಲಿಶ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಅಂದ್ರೆ, ಸೊ ಹೀಗೆ ಹೈಯರ್ ಹೈ, ಹೈಯರ್ ಲೋ. ಸೊ ಈ ಪ್ರೀವಿಯಸ್ ಹೈಯರ್ ಹೈನ ಬ್ರೇಕ್ ಮಾಡ್ತು ಅಂತ ಅಂದ್ರೆ ನೆಕ್ಸ್ಟ್ ಹೈಯರ್ ಹೈ ಆಗತ್ತೆ. ಆಮೇಲೆ ಪುನಃ ಕೆಳಗಡೆ ಬರುತ್ತೆ. ಇಲ್ಲಿಂದ ಪುಷ್ ಬ್ಯಾಕ್ ಕೊಟ್ಕೊಂಡು ಇದು ಹೈಯರ್ ಲೋ. ನೆಕ್ಸ್ಟ್ ಈ ಪ್ರೀವಿಯಸ್ ಹೈಯರ್ ಹೈನ ಬ್ರೇಕ್ ಮಾಡಿದ್ರೆ ಇದು ಹೈಯರ್ ಹೈ. ಪುನಃ ಇದು ನೆಕ್ಸ್ಟ್ ಹೈಯರ್ ಲೋ. ಪುನಃ ಈ ಪ್ರೀವಿಯಸ್ ಇರೋದು ಹೈಯರ್ ಹೈನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ನ್ಯೂ ಹೈಯರ್ ಹೈ ಆಗುತ್ತೆ. ಸೊ ಓಕೆನಾ? ಇದನ್ನ ನಾವು ಬುಲ್ಲಿಶ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ? ಆ, ನೋಡಿ, ಇದು ನಿಮ್ಗೆ ಹೈಯರ್ ಹೈ, ಹೈಯರ್ ಹೈ. ಓಕೆನಾ? ಇದು ಬಂದು ಹೈಯರ್ ಲೋ. ಓಕೆನಾ? ಸೊ ಬರೆಯೋದಾದ್ರೆ ಬೇಡ, ಹಾಗೆ ಇರಲಿ. ಓಕೆನಾ? ಸೊ ಇದು ಹೈಯರ್ ಹೈ ಆಯ್ತು, ಇದು ಹೈಯರ್ ಲೋ ಆಯ್ತು. ಸೊ ಇದನ್ನ ಈ ಬ್ರೇಕ್ ಮಾಡಿದೆ ಮಾರ್ಕೆಟ್. ಹಾಗಾಗಿ ನೆಕ್ಸ್ಟ್ ನ್ಯೂ ಹೈಯರ್ ಹೈ ಇದಾಗತ್ತೆ, ನ್ಯೂ ಹೈಯರ್ ಲೋ ಬಂದು ಇದಾಗತ್ತೆ. ಓಕೆನಾ? ಸೊ ಈ ಪ್ರೀವಿಯಸ್ ಹೈಯರ್ ಹೈನ ಇದು ನೆಕ್ಸ್ಟ್ ಬ್ರೇಕ್ ಮಾಡಿದೆ. ಸೊ ಹಂಗಾಗಿ ಇದು ನೆಕ್ಸ್ಟ್ ಹೊಸ ಹೈಯರ್ ಹೈ ಆಗತ್ತೆ. ಇದ್ರ ಕೆಳಗಿರೋದು ಹೊಸ ಹೈಯರ್ ಲೋ ಆಗುತ್ತೆ. ಸೊ ಸೇಮ್ ಅದೇ ತರನೇ ನೆಕ್ಸ್ಟ್ ಇದು ಹೈಯರ್ ಹೈ ಆಗತ್ತೆ, ಇದು ನೆಕ್ಸ್ಟ್ ಹೈಯರ್ ಲೋ ಆಗತ್ತೆ. ಓಕೆನಾ? ನೋಡಿ, ಹೈಯರ್ ಲೋ ಇದು, ಒಂದು ನಿಮಿಷ, ಹೈಯರ್ ಲೋ ವಿಲ್ ಚೇಂಜ್ ಕಲರ್ ಟು ಬ್ಲ್ಯಾಕ್. ಓಕೆನಾ? ನೆಕ್ಸ್ಟು ಇದು ಬಂದು ಹೈಯರ್ ಹೈ ಆಗುತ್ತೆ. ಸೊ ಸೇಮ್ ವಿಲ್ ಚೇಂಜ್ ದಿಸ್ ಕಲರ್ ಟು ಬ್ಲ್ಯಾಕ್. ಓಕೆನಾ? ಸೊ ನೆಕ್ಸ್ಟ್ ಬಂದು ಇದು ಹೈಯರ್ ಹೈ, ಇದು ಹೈಯರ್ ಲೋ. ಅರ್ಥ ಆಯ್ತಲ್ಲ? ಇವಾಗ ಇನ್ನೊಂದ್ಸರಿ ಹೇಳ್ಬೇಕು ಅಂತ ಅಂದ್ರೆ, ಇದು ಲೋ, ಹೈಯರ್ ಲೋ, ಇದು ಹೈಯರ್ ಹೈ. ಓಕೆನಾ? ಇದನ್ನ ಬ್ರೇಕ್ ಮಾಡಿದ್ರೆ ಇದು ಹೊಸ ಹೈಯರ್ ಹೈ ಆಗುತ್ತೆ. ಓಕೆನಾ? ಇದ್ರ ಕೆಳಗಡೆ ಇರೋದು ಹೈಯರ್ ಲೋ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮಾರ್ಕೆಟ್ ಈ ಹೈಯರ್ ಹೈನ ಬ್ರೇಕ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಇದು ಹೈಯರ್ ಹೈ ಆಗುತ್ತೆ, ಪೀಕಲ್ಲಿ ಇರೋದು. ಇದ್ರ ಕೆಳಗಡೆ ಇರೋದು ಹೈಯರ್ ಲೋ ಆಗುತ್ತೆ. ಸೊ ಸೇಮ್ ಅದೇ ತರನೇ ಇದು ಬ್ರೇಕ್ ಆಯ್ತು ಅಂತ ಅಂದ್ರೆ ಇದು ಹೈಯರ್ ಹೈ ಆಗುತ್ತೆ, ನೆಕ್ಸ್ಟ್ ಅದ್ರ ಕೆಳಗಡೆ ಇರೋದು ಹೈಯರ್ ಲೋ ಆಗುತ್ತೆ. ಓಕೆನಾ? ಸೊ ಇದು ಬಂದು ಬುಲ್ಲಿಶ್ ಪ್ಯಾಟ್ರನ್. ಓಕೆನಾ? ಬುಲ್ಲಿಶ್ ಪ್ಯಾಟ್ರನ್. ಮಾರ್ಕೆಟ್ ಯಾವಾಗ್ಲೂ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಹೀಗೆ ಹೋಗುತ್ತೆ, ಹೀಗೆಲ್ಲ ಹೋಗಲ್ಲ. ಆಯ್ತಲ್ಲ? ಸೇಮ್ ಇದೇ ತರ ಬುಲ್ಲಿಶ್ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂತ ಅಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ಕೊನೆ ತನಕ. ಓಕೆನಾ? ಸೊ ನೆಕ್ಸ್ಟ್ ಬೇರಿಶ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಸೊ ಇದು ಬಂದು ಬೇರಿಶ್ ಅಂತ ಕರಿತೀವಿ ನಾವು. ಸೊ ಬೇರಿಶ್ ಅಂತ ಎಂತ ಕರಿತೀವಿ ಅಂದ್ರೆ ಮಾರ್ಕೆಟ್ ಕೆಳಗೆ ಹೋಗ್ಬೇಕು ಅಂತ ಅಂದ್ರೆ ಹೀಗೆ ಹೋಗುತ್ತೆ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ ಮಾಡ್ಕೊಂಡು. ಹೇಗೆ ಲೋವರ್ ಲೋ, ಲೋವರ್ ಹೈ ಅಂದ್ರೆ ಇದು ಲೋವರ್ ಹೈ ಇದು. ಓಕೆನಾ? ನೆಕ್ಸ್ಟ್ ಇದು ಲೋವರ್ ಲೋ, ಇದು ಬಂದು. ಓಕೆನಾ? ಇದೇನು ಲೋವರ್ ಲೋವರ್ ಹೈ, ಇದು ಬಂದು ಲೋವರ್ ಲೋ. ಓಕೆನಾ? ಸೊ ಈ ಲೋವರ್ ಲೋನ ಈ ಇದು ನೆಕ್ಸ್ಟ್ ಬಂದು ಹಿಂಗ್ ಮೇಲಕ್ಕೆ ಹೋಗಿ ವಾಪಸ್ಸು ಬ್ರೇಕ್ ಮಾಡ್ತು ಅಂತ ಅಂದ್ರೆ ನೆಕ್ಸ್ಟ್ ಇದು ಬಂದು ಲೋವರ್ ಲೋ ಆಗುತ್ತೆ, ನ್ಯೂ ಲೋವರ್ ಲೋ. ಓಕೆನಾ? ಇದು ಲೋವರ್ ಹೈ ಆಗುತ್ತೆ. ಓಕೆನಾ? ಈ ಪ್ರೀವಿಯಸ್ ಲೋವರ್ ಲೋನ ಬ್ರೇಕ್ ಮಾಡ್ತು ಅಂದ್ರೆ ಹೊಸ ಲೋವರ್ ಲೋ ಆಗುತ್ತೆ. ಓಕೆನಾ? ಇದು
ಲೋವರ್ ಹೈ ಆಗುತ್ತೆ. ಓಕೆನಾ? ಸೇಮ್ ಅದೇ ತರಾನೇ ಇದು ಲೋವರ್ ಲೋ. ಇದನ್ನ ಬ್ರೇಕ್ ಮಾಡ್ತು ಅಂತಂದ್ರೆ ಇದು ಲೋವರ್ ಲೋ ಆಗುತ್ತೆ. ಇದು ನೆಕ್ಸ್ಟ್ ಲೋವರ್ ಹೈ ಆಗುತ್ತೆ. ಓಕೆನಾ? ಸೊ ಇದು ಬಂದು ಏನಂತ ಕರಿತೀವಿ. ಓಕೆನಾ? ಸೊ ಬುಲ್ಲಿಶ್ ಆಯ್ತು, ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಹೀಗೆ ಹೋಗುತ್ತೆ, ಮಾರ್ಕೆಟ್ ಕೆಳಗಡೆ ಹೋಗ್ಬೇಕು ಅಂದ್ರೆ ಹೀಗೆ ಕೆಳಗೆ ಬರುತ್ತೆ. ಓಕೆನಾ? ಸೊ ಇವೆರಡರ ಮಧ್ಯದಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಅಂತ ಕರಿತೀವಿ. ಸೊ ಸೈಡ್ ವೇಸ್ಗೆ ಇನ್ನೊಂದು ವರ್ಡ್ ಬಂದು ಕನ್ಸಾಲಿಡೇಷನ್ ಅಂತ. ಓಕೆನಾ? ಸೊ ಕನ್ಸಾಲಿಡೇಷನ್ ಹೇಗಾಗುತ್ತೆ ಅಂತ ಅಂದ್ರೆ ಆ ಇದೊಂದು ಏರಿಯಾ ಅಂತ ತಿಳ್ಕೊಳ್ಳಿ, ಏರಿಯಾ. ಓಕೆನಾ? ನೆಕ್ಸ್ಟ್ ಇದೊಂದು ಏರಿಯಾ. ಓಕೆನಾ? ಸೊ ಇದು ಬಂದು ಎರಡು ಏರಿಯಾ ಆಯ್ತು. ಇದು ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ಕನ್ಸಾಲಿಡೇಷನ್ ಯಾವಾಗ ಆಗುತ್ತೆ ಆಮೇಲೆ ಅಂದ್ರೆ ವಾಲ್ಯೂಮ್ ಯಾವಾಗ ಜಾಸ್ತಿ ಇರಲ್ವೋ, ಯಾವಾಗ ಮಾರ್ಕೆಟ್ ಅಲ್ಲಿ ಯಾಕೆ ಜಾಸ್ತಿ ಟ್ರೇಡರ್ಸ್ ಇರಲ್ವೋ ಅವಾಗ ಮಾರ್ಕೆಟ್ ಏನಾಗುತ್ತೆ, ಕನ್ಸಾಲಿಡೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಕನ್ಸಾಲಿಡೇಷನ್ ಏನು ಅಂದ್ರೆ ಇವೆರಡು ಏರಿಯಾನೇ ರೆಸ್ಪೆಕ್ಟ್ ಮಾಡುತ್ತೆ, ಅದ್ ಬಿಟ್ಟು ಮೇಲೆ ಹೋಗಲ್ಲ ಅಥವಾ ಕೆಳಗೆ ಹೋಗಲ್ಲ. ಹೇಗೆ ಅಂದ್ರೆ ಈಗ ಹಿಂಗ್ ಹೋಗ್ಬೋದು, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಆಮೇಲೆ ನೆಕ್ಸ್ಟ್ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ನೆಕ್ಸ್ಟ್ ಹಿಂಗ್ ಮೇಲೆ ಹೋಗಿ ಕೆಳಗೆ ಬಂದು ಮೇಲೆ ಹೋಗಿ ಇದೇ ತರ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಕೆಳಗೆ ಮೇಲೆ, ಈ ತರ ಮಾರ್ಕೆಟ್ ಏನಾಗುತ್ತೆ ಆ ಒಂದೇ ಏರಿಯಾದಲ್ಲೇ ಕನ್ಸಾಲಿಡೇಷನ್ ಆಗುತ್ತೆ. ಕನ್ಸಾಲಿಡೇಷನ್ ಅಂದ್ರೆ ಈ ತರ ಇರುತ್ತೆ. ಅಥವಾ ಇನ್ನೊಂದ್ ತರ ಕನ್ಸಾಲಿಡೇಷನ್ ಇರುತ್ತೆ. ಹೇಗೆ ಅಂತ ಅಂದ್ರೆ ಹಿಂಗೊಂದು ಇನ್ನೊಂದು ಏರಿಯಾ, ಸೇಮ್ ಏರಿಯಾ ಹಾಕೊಳ್ಳಿ. ಓಕೆನಾ? ಇದು ಫುಲ್ ಇನ್ನ ದೊಡ್ಡ ಕಂಜೆಸ್ಟೆಡ್ ಕನ್ಸಾಲಿಡೇಷನ್ ಅಂತ ಕರಿತೀವಿ. ಹೀಗೆ ಹೀಗೆ ಇರುತ್ತೆ, ಹೀಗೆ ಹೀಗೆ. ಸಿಂಪಲ್ ಅಂದ್ರೆ ಹೀಗೆ ಹೀಗೆ ಇರುತ್ತೆ. ನಿಮ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ಕಾಣುತ್ತೆ, ನಿಮ್ಗೆ ಈ ತರ ಕಾಣುತ್ತೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹೀಗೆ ಕಾಣುತ್ತೆ. ಇದು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೀಗೆ ಕಾಣುತ್ತೆ. ಓಕೆನಾ? ಲೋವರ್ ಟೈಮ್ ಫ್ರೇಮ್ ಅಂದ್ರೆ 1 hour 30 minutes ಅಲ್ಲಿ ಈ ತರ ಕಾಣುತ್ತೆ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ. ಇದು ಬಂದು ಕನ್ಸಾಲಿಡೇಷನ್ ಅಂತ ಕರಿತೀವಿ. ಸೊ ಇವಾಗ ಮೂರ್ ತರ ಆಯ್ತು. ಓಕೆನಾ? ಒಂದು ಬುಲ್ಲಿಶ್ ಆಯ್ತು, ಒಂದು ಬೇರಿಶ್ ಆಯ್ತು, ಇನ್ನೊಂದು ಬಂದು ಕನ್ಸಾಲಿಡೇಷನ್ ಆಯ್ತು. ಸೊ ಈಗ ನಾವು ಈ ಮೂರನ್ನು ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ಹೇಗೆ ಅಂತ ಬನ್ನಿ. ಸೊ ಗೈಸ್, ಇವಾಗ ನಾನು ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ತೋರಿಸ್ತೀನಿ ಹೇಗೆ ಬುಲ್ಲಿಶ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ನೋಡ್ಬೋದು, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಓಕೆನಾ? ಸೊ ಇಲ್ಲಿಗೆ ಬಂದು ಬುಲ್ಲಿಶ್ ಪ್ಯಾಟರ್ನ್ ಆಯ್ತು. ಓಕೆನಾ? ಸೊ ಬುಲ್ಲಿಶ್ ಪ್ಯಾಟರ್ನ್ ನೀವು ಹಿಂಗೆ ಇದನ್ನೇ ಕೆಳಗೆ ಇದು ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬೋದು. ಹೈಯರ್ ಹೈ ಈ ಪ್ರೀವಿಯಸ್ ಹೈನ ಮೇಲ್ ಬ್ರೇಕ್ ಮಾಡೋಗಿದೆ, ಇದು ನೆಕ್ಸ್ಟ್ ಹೊಸ ಹೈಯರ್ ಹೈ ಆಗುತ್ತೆ, ಇದು ಹೈಯರ್ ಲೋ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿ ಇದೋಗಿದೆ, ಹಂಗಾಗಿ ಇದು ನೆಕ್ಸ್ಟ್ ಹೈಯರ್ ಹೈ ಆಗುತ್ತೆ, ಇದು ಹೈಯರ್ ಲೋ ಆಗುತ್ತೆ. ಇದನ್ನ ಬ್ರೇಕ್ ಮಾಡಿ ಇದೋಗಿದೆ, ಹಾಗಾಗಿ ಇದು ಹೈಯರ್ ಹೈ ಆಗುತ್ತೆ, ಇದು ಹೈಯರ್ ಲೋ ಆಗುತ್ತೆ. ಹಾಗಾಗಿ ಇದನ್ನ ಬ್ರೇಕ್ ಮಾಡಿ ಇದೋಗುತ್ತೆ. ಸೊ ನೆಕ್ಸ್ಟ್ ಹೊಸ ಹೈಯರ್ ಹೈ ಇದಾಗುತ್ತೆ, ಹೈಯರ್ ಲೋ ಇದಾಗುತ್ತೆ. ಸೊ ಇದು ಬಂದು ಬುಲ್ಲಿಶ್ ಪ್ಯಾಟರ್ನ್ ನಿಮ್ಗೆ. ಸೊ ಬುಲ್ಲಿಶ್ ಆಯ್ತಾ, ಸೇಮ್ ನೀವು ಮಾರ್ಕೆಟ್ಗೆ ಅದನ್ನೇ ಎತ್ಕೊಂಡೋಗಿಲ್ಲ ಹಾಕಿದ್ರೆ ನೋಡಿ ಈಸಿ. ಓಕೆನಾ? ಸೊ ನೆಕ್ಸ್ಟ್ ಬೇರಿಶ್ ಪ್ಯಾಟರ್ನ್ ಹೇಗೆ ಅಂತ ಹೇಳಿ, ಹೀಗೆ ಅಂದ್ರೆ ಲೋವರ್ ಲೋ, ಲೋವರ್ ಹೈ, ಇದನ್ನೇ ಲೋವರ್ ಹೈ ಅಂತ ತಗೊಳ್ಳೋಣ. ನೆಕ್ಸ್ಟ್ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಓಕೆನಾ? ಇದು ಬಂದು ಬೇರಿಶ್ ಆಯ್ತು ಅಂತ ಅಂದ್ಬಿಟ್ಟು ಅದನ್ನೇ ನೀವು ಈ ಸ್ಟಿಕ್ಸ್ನೇ ಕೆಳಗಡೆ ತಗೊಂಬಂದ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಹೇಗೆ ಅಂತಂದ್ರೆ ಈ ಲೋವರ್ ಲೋನ ಇದು ಬ್ರೇಕ್ ಮಾಡಿದೆ. ಓಕೆನಾ? ಹಾಗಾಗಿ ಇದು ಹೊಸ ಲೋವರ್ ಲೋ ಆಗುತ್ತೆ, ಇದು ಹೊಸ ಲೋವರ್ ಹೈ ಆಗುತ್ತೆ. ಸೇಮ್ ಅದೇ ತರನೇ ಈ ಲೋವರ್ ಲೋನ ಇದು ಬ್ರೇಕ್ ಮಾಡಿದೆ, ಇದು ಲೋವರ್ ಲೋ ಆಗುತ್ತೆ, ಇದು ಲೋವರ್ ಹೈ ಆಗುತ್ತೆ. ಅದೇ ತರ ಸೇಮ್ ಇದ್ರ ಲೋವರ್ ಲೋನ ಇದು ಬ್ರೇಕ್ ಮಾಡಿದೆ, ಇದು ಲೋವರ್ ಲೋ, ಇದು ಲೋವರ್ ಹೈ, ಇದನ್ನ ಬ್ರೇಕ್ ಮಾಡಿದೆ, ಇದು ಲೋವರ್ ಲೋ, ಲೋವರ್ ಹೈ ಆಗುತ್ತೆ. ಸೊ ಇದು ಬಂದು ಬುಲ್ಲಿಶ್, ಇದು ಬಂದು ಬೇರಿಶ್. ಸೊ ನಿಮ್ಗೆ ಈಗ ಬುಲ್ಲಿಶ್ ಅಂದ್ರೆ ಏನ್ ಅರ್ಥ ಆಯ್ತು, ಬೇರಿಶ್ ಅಂದ್ರೆ ಏನ್ ಅರ್ಥ ಆಯ್ತು. ಬಟ್ ಕನ್ಸಾಲಿಡೇಷನ್ ಹೇಗೆ ಅಂತ ತೋರಿಸ್ತೀನಿ ಅದನ್ನು ಕೂಡ. ಸೊ ಗೈಸ್, ನಾವು ಇದನ್ನ ಕನ್ಸಾಲಿಡೇಷನ್ ಅಂತ ಕರಿತೀವಿ. ಸೊ ಕನ್ಸಾಲಿಡೇಷನ್ ಅಂದ್ರೆ ನೋಡಿ, ಇದೊಂದು ಏರಿಯಾನಾ. ಸೊ ನಿಮ್ಗೆ ಬಂದು ಇದ್ರ ಒಳಗಡೆನೆ ರೆಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಈ ಏರಿಯಾ ಒಳಗಡೆನೆ. ಸೊ ಈ ಎರಡು ಏರಿಯಾ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ, ಇದಕ್ಕಿಂತ ಮೇಲೆ ಹೋಗಲ್ಲ, ಇದಕ್ಕಿಂತ ಕೆಳಗೋಲ್ಲ. ಸೊ ಇದಕ್ಕಿಂತ ಬ್ರೇಕ್ ಮೇಲಾಯ್ತು ಅಂದ್ರೆ ನೆಕ್ಸ್ಟ್ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಮಾಡ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕಿಂತ ಕೆಳಗೋಯ್ತು ಅಂತ ಅಂದ್ರೆ ಈ ತರ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ ಮಾಡ್ಕೊಂಡು ಹೋಗುತ್ತೆ. ಓಕೆನಾ? ಮಾರ್ಕೆಟ್ ಹಿಂಗ್ ಹೋಗುತ್ತೆ ಯಾವಾಗ್ಲೂ, ಹೀಗೆ ಬರಲ್ಲ. ಓಕೆನಾ? ಹೀಗೆ ಹೋಗುತ್ತೆ, ಮುಂದೆ ಫಾರ್ವರ್ಡ್ ಆಗೋಗುತ್ತೆ, ಯಾವತ್ತೂ ಬ್ಯಾಕ್ವರ್ಡ್ ಆಗಿ ಬರಲ್ಲ. ಓಕೆನಾ? ಅಂದ್ರೆ ಇದು ಬಂದು ಕನ್ಸಾಲಿಡೇಷನ್. ಇವಾಗ ಅರ್ಥ ಆಯ್ತಲ್ಲ, ಇದನ್ನೇ ಕನ್ಸಾಲಿಡೇಷನ್ ಅಂತ ಅನ್ನೋದು. ಇದನ್ನ ನೀವು ಇನ್ನ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲಿ ನೋಡಿ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ,
ನೆಕ್ಸ್ಟ್ ಲೋವರ್ ಹೈ, ಲೋವರ್ ಲೋ, ಹೈಯರ್ ಲೋ, ಆಮೇಲೆ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಹೀಗೆ ಇದನ್ನೇ ನೀವು ವಾಪಸ್ಸು ಹೀಗೆ ತಂದು ಕೆಳಗಡೆ ತಂದು ಇದೇ ಸ್ಟಿಕ್ಸ್ನ ಇಲ್ಲೊಂದು ಏರಿಯಾ ಡ್ರಾ ಮಾಡಿದ್ರೆ ಸೇಮ್ ಇದನ್ನ ನಾವು ಕನ್ಸಾಲಿಡೇಷನ್ ಅಂತ ಕರಿತೀವಿ. ಈ ಏರಿಯಾ ಬಿಟ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಲ್ಲ, ಈ ಏರಿಯಾ ಬಿಟ್ಟು ಮಾರ್ಕೆಟ್ ಕೆಳಗೆ ಹೋಗಲ್ಲ. ಇದನ್ನೇ ನಾವು ಏನಂತ ಕರಿತೀವಿ, ಕನ್ಸಾಲಿಡೇಷನ್ ಅಂತ ಕರಿತೀವಿ. ಇದು ಯಾವಾಗ ಆಗುತ್ತೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಯಾವಾಗ ಕಮ್ಮಿ ಇರುತ್ತೆ ಅವಾಗ ಈ ತರ ಆಗುತ್ತೆ. ಸೊ ಈ ತರ ಟೈಮಲ್ಲಿ ಎಲ್ಲ ಟ್ರೇಡರ್ಸ್ ಮಾರ್ಕೆಟ್ ಇಂದ ದೂರ ಇರ್ತಾರೆ. ಯಾಕೆ ಅಂತ ಅಂದ್ರೆ ಈ ತರ ಮಾರ್ಕೆಟ್ ಒಳ್ಳೇದಲ್ಲ ನೀವು ಟ್ರೇಡ್ ಮಾಡಕ್ಕೋಸ್ಕರ. ಸೊ ನಿಮ್ಗೆ ಬೆಸ್ಟ್ ಟ್ರೇಡ್ ಮಾಡ್ಬೇಕು ಅಂದ್ರೆ ಅಥವಾ ಬುಲ್ಲಿಶ್ ಆಗಿರ್ಬೇಕು ಅಥವಾ ಬೇರಿಶ್ ಆಗಿರ್ಬೇಕು. ಸೊ ನಿಮ್ಗೆ ಬೇರಿಶ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಈ ವಿಡಿಯೋದಲ್ಲಿ, ಬುಲ್ಲಿಶ್ ಅಂದ್ರೆ ಏನು ಅಂತ ಅರ್ಥ ಆಯ್ತು, ಅದಾದ್ಮೇಲೆ ಕನ್ಸಾಲಿಡೇಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಸೊ ಈ ವಿಡಿಯೋದಲ್ಲಿ ಈ ಮೂರನ್ನೇ ಕೂಡ ಹೇಳೋದು ನಿಮ್ಗೆ. ಸೊ ಈ ಮೂರು ನಿಮ್ಗೆ ಏನಾರ ಅರ್ಥ ಆಗಿದ್ರೆ ಆಮೇಲೆ ಮುಂದೆ ಯಾವ್ದಾರ ನಿಮ್ ಟಾಪಿಕ್ ಬೇಕು ಅಂತ ಇದ್ರೆ ಏನಾರ ಹೊಸ್ದಾಗೆ, ಸೊ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಇದೇ ಚಾನಲ್ ಅಲ್ಲಿ ಎಲ್ಲಾನು ಕೂಡ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು, ಟಾಟಾ, ಬಾಯ್.